ನೀರು ಕುಡಿಸ್ಬಿಟ್ಟು ಅಜ್ಜಿ ಮ್ಯಾಕೆ ಹತ್ತಿತದೆ ಅಕ್ಕ ಬಾ ಅಂತ ಹೇಳ್ತೀವಿ ಅಜ್ಜಿ. ಆಗ ಹೋಗಿ ಈ ದನ ಒಂದೇಟು ಹೊಡೆದೆ, ಈ ದನ ಒಂದೊಟ್ಟಿ 3 ದನ ಹೊಡೆದೆ. ಈ ದನ ಹಿಡ್ತಾ ಇದ್ದೆ, ಹೊಸ ದನ ಅಂದ್ರೆ ದುಡ್ಡು ತಗೊಂಡ್ಬಂದಿದ್ದು. ಅದನ್ನ ಹಿಡ್ದೆ, ಅದು ಬಂದದೆ ಗೊತ್ತು. ಒಂದು ಕಡ್ಡಿನೂ ಸರ ಹತ್ತಿಲ್ಲ, ಸರ ತರನು ಅನಿಸ್ತಿಲ್ಲ, ಅಷ್ಟು ಮಟ್ಟಿಗೆ ಬಂದು ಕೂತದೆ ಅದು. ಕತ್ತಿ ಮೇದಂಗೆ ಮುಕ್ಕುರ್ಸ್ತದೆ, ಹಸ ಬಿದ್ದಿಲ್ಲ, ಸಣ್ಣದು ಖಾರ. ಆಗ ಹಂಗೆ ತಿರುಗಿ ನೋಡ್ತೀನಿ, ಇದು ಮೇಲೆ ಕೂತದೆ. ಹಂಗೆ 3 ಬಳೆ ಹೂವು ಮಕ್ಕಳು ತಬ್ಬರಿ ಅಂತ ಅಂದ್ಕೊಂಡೆ. ಹಂಗೆ ಅಕ್ಕೆ ಖುಷಿ ಕಟ್ಟಿಬಿಡ್ತು, ಕಾಡ್ತಿತ್ತು. ಅಂತೂ ನನ್ನ ಮನಸ್ಸಿನ ಮೇಲೆ ಸಾಯ ಹತ್ತಿಲ್ಲ ಸರ್ ನನಗೆ. ನಾವು ಇದು ಜೀವಾನೇ ಹೊಂಟೋಯ್ತು ನಿಮ್ದು, ನಂದು. ಅದು ನೋಡಿದೆ, ಸಂದೆ ನೋಟ್ಟು ಕಡಿಮೆ ಬುಳ್ಬುಳ್ನ ಸುರಿಸಿದೆ. ತೀರ್ಸಿಲ್ಲ ಮಾತ್ರ ನಾನು ಸುರಿಸಿದೆ. ಆಗ ತೀರಿ ನೋಡಿ ಇಷ್ಟು ದೂರ ಹೇಳ್ತಾ ಇತ್ತು. ಅದು ಗಂಟೆ ಹಾಕಿದ್ದು ಕ್ವಾಟ್ರಸ್ ಓಡ್ ಬಂದೆ. ಅದೇ ಸಾಯಲ್ಲದೆ ಓಡ್ ಬಂದು ಹೊಸನೆ ಕರ್ಕೊಂಡು ಕೋಬಿ ಹಾಕಲು ಹಾಕ್ಸ್ಕೊಂಡು ಕರ್ಕೊಂಡು ಹೋದೆ. ಹೋಗಿ ಏನು ತೋರಿಸಿ ಸರ್ ನೋಡಿಲಿ ಸರ್ ದನ ಹೇಳ್ಕೊಂಡು ಹೋಯ್ತದೆ ಅಂತಂದೆ. ಅವ್ನು ವಾಸನೆ ನೋಡ್ಬಿಟ್ಟು ಒಂದು ಗುಡುಗಾಟ ಉಳಿಬಿಡ್ತು. ಅವ್ನು ಬಿಟ್ಬಿಟ್ಟು ನಾನು ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ ರೋಡ್ಗೆ. ಎಷ್ಟು ವರ್ಷ ನಿಮ್ಗೀಗ? ಅದೆಷ್ಟು ವರ್ಷ ನಮ್ಗೇನು ಗೊತ್ತು. ನಮಗೆ ಓದಿ ಇದು ನಮ್ಮ ಕಾಲದಲ್ಲಿ ಆಗ ಯಾವುದಿಲ್ಲ. ಸೊಪ್ಪು ಬೇಯಿಸ್ಕೊಂಡು ಕಾರೆಕಾಯಿ ತಂದ್ಕೊಂಡು, ಕಳ್ಳೆ ಕಾರೆಕಾಯಿ ತಂದ್ಕೊಂಡು ಇಟ್ಟು ಹಸಿಟ್ಟಿದ್ರೆ ಆಯಿತು, ಹಸಿಟ್ಟಿಲ್ದ್ರೆ ಇಲ್ಲ. ಕಾರೆಕಾಯಿ ತಿರ್ಕೋದು, ಮುದ್ದೆ ಕಟ್ಟೋದು. ಆಗ ಕಳ್ಳೆ ಬೇಯಿಸಿ ಒಂದಷ್ಟು ದಪ್ಪ ಹಾಕೊಳ್ಳೋದು, ತಿನ್ನೋದು. ಗೋಣಿಬಾರು ಇದು ಕಟ್ಕೊಂಡು ಹೋಯ್ತಿದ್ದವು ನಾವು, ಒತ್ತೆ ಕಟ್ಕೊಂಡು, ಬಿದ್ರು ಒತ್ತೆ. ಆಗ ಮದುವೆ ಅಲ್ಲ, ಅಯ್ಯ ಕಟ್ಕೊಳ್ಳೋದು ಹೋಗೋದೆ. ಮದುವೆ ಇಲ್ಲ, ಮದುವೆ ಇಲ್ಲ ನಮ್ಮ ಕಾಲದಲ್ಲಿ, ಮದುವೆನೇ ಇಲ್ಲ. ಒಂದಿಷ್ಟು ಅಲ್ಲಿ ತಾಲಿನಿಲ್ಲ, ಯಾವುದಿಲ್ಲ. ಹಾಗೆ ಇನ್ನೊಬ್ಬ ಈಗ ಅವರು ಇವರು ಪೆಂಡ್ ಆದ್ಮೇಲೆ ಹೋಯ್ತಾ ಇರೋದೆ. ಅಷ್ಟೇನಾ? ಅಯ್ಯೋ ನಿಮ್ದೇ ವಾಸಿ ಇತ್ತಲ್ಲಮ್ಮ. ನಿಮ್ಮ ಯಜಮಾನ್ರು ನೀವು ಕುಡಿದ್ದ ಹಂಗೇನಾ? ಮತ್ತೆ ಹಂಗೇನಾಗ ಕುಡಿದದು, ಮಕ್ಕ ನಂಗೆ ಕುಡಿದದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ನಾವೊಂದು ದಟ್ಟ ಕಾಡಿನ ಮಧ್ಯೆ ನಿಂತ್ಕೊಂಡು ಈಗ ಮಾತಾಡ್ತಾ ಇದ್ದೀವಿ. ಇದು ಏನು ಅಂತ ಹೇಳಿದರೆ, ಒಂದು ವಿಶೇಷವಾದ ಕತೆ ಇದೆ ಇಲ್ಲಿ. ಇಷ್ಟೊತ್ತಿನಾಗ ಜೋರಾಗಿ ಮಾತಾಡೋಕ್ಕೆ ಕೂಡ ಆಗೋದಿಲ್ಲ, ಯಾಕಂದರೆ ಕ್ಯಾಮ್ರಾ ಇಲ್ಲಿದೆ ಸರ್. ನನಗೆ ಓಕೆ, ಇಲ್ಲಿ ಹೆಚ್ಚು ಜೋರಾಗಿ ಮಾತಾಡೋ ಹಾಗೇ ಇಲ್ಲ. ಯಾವುದೋ ಒಂದು ಕಾಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಕಾಡಿನ ಅಂಚಿನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ಯಾವ ಟೈಮಲ್ಲಿ ಕೂಡ ಹುಲಿ ದಾಳಿ ಆಗ್ಬೋದು ಅಥವಾ ಆನೆ ದಾಳಿ ಆಗ್ತದೆ ಅನ್ನೋ ಮಾಹಿತಿ ನಮಗಿರೋದ್ರಿಂದ ಹಾಗಾಗಿ ನಾನು ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ. ಇಲ್ಲಿ ನೀವೇನು ಕೇಳ್ತೀರಿ ಎಲ್ಲವೂ ಇಲ್ಲಿ ಭಾಳ ನಿಧಾನಗತಿಯ ಮಾತುಗಳಲ್ಲಿ ನಡೆಯುತ್ತೆ. ಹಾಗಾಗಿ ಕೇಳಿಸ್ಕೊತಾ ಹೋಗಿ. ಈ ಸಂಪೂರ್ಣ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಡೀಡ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕಥೆನ ಮುನ್ನಡೆಸ್ತಾರೆ ಮತ್ತು ಇದರ ರೂವಾರಿ ಕೂಡ ಅವರೇ. ಹಾಗಾಗಿ ಅವರಿಲ್ಲಿದ್ದಾರೆ. ಈಗ ಟೈಮು ಹೆಚ್ಚು ಕಡಿಮೆ ಗೆಳೆಯರೇ, ಆ್ಯಕ್ಚುಲಿ ಬೇಗ ಬರಬೇಕಾಗಿತ್ತು. ನಾವು 9:15 ಆಗಿದೆ ರಾತ್ರಿ. ಇದು ರಾತ್ರಿ ಇಲ್ಲಿ ಚಿತ್ರೀಕರಣ ಮತ್ತು ಇಡೀ ದಿವಸದ ಚಟುವಟಿಕೆ ಬೆಳಿಗ್ಗೆದು ಎಲ್ಲ ಒಂದು ದಿವಸ ಇಲ್ಲಿ ಇದ್ಬಿಟ್ಟು ಚಿತ್ರೀಕರಣ ಮಾಡೋಣ ಅಂತ ತೀರ್ಮಾನ ಮಾಡಿ ಬದುಕಿನ ತಂಡ ಇವತ್ತು ನೈಟ್ ಇವ್ರ ಜೊತೆಗೆ ಇಲ್ಲಿ ಉಳ್ಕೊಳ್ತೀವಿ ನಾವು. ಯಾಕಂದರೆ ಅದರದ್ದು ಸಂಪೂರ್ಣ ಚಿತ್ರಣ ಬೇಕಾಗಿರೋದ್ರಿಂದ ಮತ್ತು ತಮಗೆ ತಲುಪಿಸ್ಬೇಕಾಗಿರೋದ್ರಿಂದ ಈ ಸಾಹಸ ಕೈಗೊಂಡಿದ್ದೀವಿ. ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಭಾಳ ದಿವಸದಿಂದ ಇದು ಒಂದು ಆಸೆ ನಮಗೆ. ಅಮ್ಮ ನಮಸ್ತೆ. ನಮಸ್ತೆ ತಾಯಿ. ನಮಸ್ತೆ ತಾಯಿ, ವನದೇವತೆ. ಈಗ ನಾವು ಎಲ್ಲಿದ್ದೀವಿ ಸರ್? ನಾವು ನಾಗರಹೊಳೆ ಅಂಚಿನ ಕಚ್ಚುನಹಳ್ಳಿ ಕಾಡಿನ ಹತ್ತಿರದಲ್ಲಿದ್ದೀವಿ ಸರ್. ನೇರಳಕ್ಕೆ ಬಿ ಹಾಡಿ ಕೆಂಪಮ್ಮನವರು, ರಘು ಅವರು ಇಲ್ಲಿಯ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಎಷ್ಟು ಶತಮಾನಗಳ ಇತಿಹಾಸ ಇಲ್ಲಿರೋದು ತಾಯಿ ನಿಮ್ಮದು? ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ ಅಂತ ಕೆಲಸ? ಇಲ್ಲಿ ಇದು ನಮ್ಮ ಕಾಲದ ಇದು ವಾಪಸ್ ಇಲ್ಲಿ ತಂದು ಬಿಟ್ಟಿದ್ದು. ನಮ್ಮ ಅಜ್ಜ ಇಲ್ಲೇ ತೀರಿರೋದು, ನಮ್ಮ ತಂದೆ ತಾಯಿ ಇಲ್ಲೇ ತೀರಿರೋದು. ಓ, 3ನೇ ತಲೆಮಾರು 4ನೇ ತಲೆಮಾರು. ಏನು ನಿಮ್ಮ ಹೆಸರು? ಕೆಂಪಮ್ಮ. ಕೆಂಪಮ್ಮ. ಎಷ್ಟು ವಯಸ್ಸು ನಿಮಗೆ? ನನಗೆ ವರ್ಷ ಲೆಕ್ಕ ಗೊತ್ತಿಲ್ಲ ಸ್ವಾಮಿ. ವರ್ಷ ಗೊತ್ತಿಲ್ಲ. ಆಗ ಒಂದು ಇಸುಗೋಲು ಇಲ್ಲ, ಯಾವುದಿಲ್ಲ. ಬಿಳಿ ಬಟ್ಟೆ ಕಂಡ್ರೆ ಕಾಡಿಗೆ ಓಡಿ ಹೋಗ್ತಿದ್ದ, ನನಗೇನು ಗೊತ್ತು. ಈಗ
ನನ್ನ ಮಕ್ಕಳು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು 3 ತಲೆ ಕಂಡಿದ್ದೀನಿ. 3 ತಲೆಮಾರು ಕಂಡು ಹಿಡಿದಿರಿ. ನನಗೆ ನಮ್ಮ ತಂದೆ ಅದಕ್ಕತ್ತ ಅಜ್ಜ. ನನ್ನ ತಂದೆಗೆ ನಾನು ಒಬ್ಬಳೆ ಸ್ವಾಮಿ, ಯಾರು ಇಲ್ಲ. ಯವ್ವ ಎಲ್ಲದನ್ನು ಬಿಟ್ಟು ನಿಮ್ಮ ಮನೆ ದೇವ್ರನ್ನ ಎಲ್ಲಿ ಬಿಟ್ರಿ? ನಮ್ಮ ಮನೆ ದೇವರು ಅಂದಿಗೆರೆ ಸೌಡಮ್ಮ, ಅಂದಿಗೆರೆ ಕಾಡಿನಲ್ಲಿ. ಕಾಡಿನಲ್ಲಿದ್ದಾರೆ. ಮತ್ತೆ ದೇವ್ರನ್ನ ಬಿಟ್ಬಿಟ್ಟು ಬಂದಿದ್ದೀರಿ ಇಲ್ಲಿಗೆ? ದೇವ್ರ ತನಕ ಹೋಗ್ತೀವಿ ಸ್ವಾಮಿ. ದೇವ್ರ ತನಕ ಹೋಗ್ತೀರಾ? ಅದಕ್ಕೆ ಪ್ರವೇಶ ಇದೆ ನಿಮ್ಗೆ? ಈ ಮಂಗಳವಾರಕ್ಕೆ 8 ದಿವಸ ಆಯ್ತು ಹೋಗಿ ಬಂದು. ಮಂಗಳವಾರ ಹೋಗಿದೆ ದೇವ್ರ ತನಕ. ಹೌದಾ? ಓಕೆ. ಕಾಡಿನ ಒಳಗೇನೆ ಹೋಗಿದೆ. ಓಕೆ. ದೇವ್ರು ಬಿಡಾಕಿ ಆದ ಸ್ವಾಮಿ. ದೇವ್ರು ಏನ್ ಬಿಟ್ರೆ ಬಿಡ್ಬೋದು, ನಮ್ಮ ಮನೆ ದೇವ್ರನ್ನ ಬಿಡಕ್ಕಾಗಲ್ಲ, ಬಿಡಾಕಿ ಕುಲ ದೇವ್ರನ್ನ ಬಿಡಕ್ಕಾಗಲ್ಲ. ಬಿಡಾಕಿ ಆಗಕ್ಕಿಲ್ಲ. ಅಲ್ಲಿಗೆ ಹೋಗೋಣ ಸರ್, ಬೆಂಕಿ ಹಾಕಿವಿನಿ. ಬೆಂಕಿ ಹಾಕಿದ್ದೀರಾ? ಬೆಂಕಿ ಹಾಕಿವಿನಿ. ಆ ಕರೆಂಟ್ ಆಯ್ತು, ಬನ್ನಿ ಮಾತಾಡ್ಕೊಂಡು ಹೋಗುವ. ಓಕೆ. ಇಲ್ಲೇ ಹೋಗೋಣ. ಊಟ ಊಟ ಅಡಿಗೆ ಮಕ್ಕಳು ಮಾಡ್ತವೆ ಸರ್. ಅಡಿಗೆ ಮಕ್ಕಳು ಮಾಡ್ತಾರೆ. ಏನೇನ್ ಮಾಡಿದ್ರಿ ಅಡಿಗೆ? ಅಡಿಗೆ ಅನ್ನ ಸಾರು. ಅನ್ನ ಸಾರು. ಆಮೇಲೆ ಸೊಪ್ಪು ಬೇಯಿಸ್ಕೊಂಡಿದ್ವಿ. ಸೊಪ್ಪು ಬೇಯಿಸ್ಕೊಂಡಿದ್ರಿ. ತರಕಾರಿ ತರಕ್ಕೆ ನನಗೆ ಕೆಲಸ ಮಾಡಕ್ಕೆ ಹಾಕಿಲ್ಲ. ಮಾಡಿದಿರಲ್ಲ ಹಿಂದೆ ಎಲ್ಲ, ಮತ್ತೀಗೇನ್ ಮಾಡೋದು? ಆಗ ಮೊದಲು ಸೊಪ್ಪು, ಕಡ್ಲೆ, ಕಾರೆಕಾಯಿ ಇದು ತಿತ್ತಾ ಇದ್ದು. ಇಲ್ಲಿಗೆ ನಾವು ಹೋಗೋಣ ಸಾರು. ಇಲ್ಲಿಗೆ ಹೋಗೋಣ ಬನ್ನಿ. ಓ, ಇಲ್ಲಿ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮುಂದಕ್ಕೆ ರೋಡ್ನಲ್ಲಿ ಬನ್ನಿ ಸರ್. ಇಲ್ಲಿ ಬನ್ನಿ ಸ್ವಾಮಿ. ನನಗೆ ಆ ಭೂಮಿ ಅದಾಡಿ ನನಗೆ ಅನ್ನ ತಿನ್ನಕ್ಕೇನೆ ಹಾಕಿಲ್ಲ ಸ್ವಾಮಿ. ನನ್ನ ತಂದೆ ಕೈದೆ ನಾರು ಕಾಡಿನಲ್ಲಿ ಇದು ಕೈದೆ ನಾರು ತಂದು ಇಷ್ಟು ಗಾತ್ರ ನೋಡಿಗೆ ಕಟ್ಟಿ ಕಾಡು ಕಡಿದು ಬೇರೆ ಕಿತ್ತಿರೋದು ನನಗೆ ಜ್ಞಾನ ಮಾಡಿದ್ರೆ ಕಣ್ಣು ನೀರು ಬರ್ತದೆ ಸರ್. ಅವಾಗ ನನ್ನ ತಂದೆ ಈ ಕಾಡು ಕಡಿದು ಬೇರೆ ಕಿತ್ತು. ಸೊ ನನಗೆ ಈಗ ಹೇಳ್ಕೊಂಡು ಹೋದರೆ ಕಣ್ಣು ನೀರು ಬರ್ತದೆ. ಆ ಭೂಮಿ ಎಲ್ಲ ರೈತರು ನನಗೆ ಸೇರಬೇಕು, ನನಗೆ ಸೇರಬೇಕಂತ ಎಲ್ಲ ಒತ್ತುವರಿ ಮಾಡಿಬಿಟ್ಟವ್ರೆ. ಬನ್ನಿ ಸರ್, ಅಲ್ಲಿಗೆ ಹೋಗೋದ. ನಾನು ಅಲ್ಲಿ ಮಕ್ಕಳು ಬಂದು ಹೇಳ್ದು ಬೆಂಕಿ ಹಾಕ್ಬಿಟ್ಟು ಸಾಪಿ ಹಾಕ್ಬಿಟ್ಟು ಕೂತಿದ್ದೆ. ಆ ಮಕ್ಕಳು ಬಂದು ಹೇಳ್ದಕ್ಕೆ ಓಡ್ ಬನ್ನಿ. ರಘು ಇಲ್ಲ ಮುಂದೆ ಕರೆದೋಡು ನಡಿ ಶಿವ ಮಗ ಮನೆ ದಾರಿಗಣ. ಎಲ್ಲ ಕೂಲಿಗೆ ಒಯ್ದು ಬಂದು. ಕೂಲಿಗೆ ಹೋಗಿ ಬಂದ್ರ ಎಲ್ಲ? ನಾನು ಇಲ್ಲ ಸರ್, ಮಕ್ಕಳು ಹೋಗಿ ಬರ್ತಾವೆ ಅಲ್ಲ. ಆಗ ಬಂದು ಅವರು ಅಡುಗೆ ಮಾಡಬೇಕಲ್ಲ ಸರ್. ಮಕ್ಕಳು ಬಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಿರುಗೋದು. ಈಗ ಮಕ್ಕಳು ಒಬ್ಬನೇ ಮಗ. ಇದೇ ಸರ್ ನನ್ನ ಭೂಮಿ. ಇದೆ, ಇದು ನಿಮ್ಮ ಭೂಮಿ? ಇದರಲ್ಲಿ ಗದ್ದೆ ಗಟ್ಟಿ. ಬನ್ನಿ ಸರ್, ಅಲ್ಲಿ ಬೆಂಕಿ ಹಾಕದೆ. ಓ, ಮೊಮ್ಮಕ್ಕಳು ಇನ್ನೂ ಎದ್ದಿದ್ದಾರೆ. ಏನಮ್ಮ ನಿನ್ನ ಹೆಸರು? ಏನ್ ನಿಮ್ಮ ಹೆಸರು? ವರ್ಷ. ನಿನ್ನ ಹೆಸರು ಪುಟ್ಟಿ? ಗಂಗಲಕ್ಷ್ಮಿ. ನಿನ್ನ ಹೆಸರು? ಭಾನುಪ್ರಿಯ. ಸೂಪರ್. ನೀವು? ದೀಕ್ಷಿತ್. ಏನ್ ಓದ್ತಾ ಇದ್ದೀರಿ ನೀವೆಲ್ಲ? ಏನ್ ಓದ್ತಾ ಇದ್ದೀರಿ? 5ನೇ ಕ್ಲಾಸ್. ಊಟ ಆಯ್ತಾ ಎಲ್ರದ್ದು? ಓ, ಇಷ್ಟೊತ್ತಾದ್ರೂ ಎದ್ದಿದ್ದೀರಿ. ನಾವು ಬರ್ತೀರಿ ಅಂತನಾ? ಓಕೆ, ಖುಷಿ ಆಯ್ತಮ್ಮ. ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ಇಷ್ಟು ಜನ ಎಲ್ಲ ಇದ್ದೀರಿ. ಓಕೆ. ಏನಮ್ಮ ದೊಡ್ಡ ಬಳಗ ನಿಮ್ದು? ಬಳಗ ದೊಡ್ಡದು. ಇದು ಒಂದು ಗುಂಪಲ್ಲ ನಮ್ಮದೇ. ನಮ್ಮ ಜಾತಿ ಒಂದೇ ಜಾತಿ. ಒಂದೇ ಜಾತಿ? ಜೇನು ಕುರುಬರು. ಜೇನು ಕುರುಬರು. ಓ ಹೋ ಹೋ. ಓ, ಎಲ್ಲ ಇದನ್ನ ಹಾಕಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ತಾಯಿ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ಮ ಹೆಸರಮ್ಮ? ಸೀತೆ. ಸೀತೆ.
ಓ ಸೀತೆ ಸಿಕ್ಬಿಟ್ರು. ರಾಮ ಎಲ್ಲಿ ನಿಮ್ ರಾಮ? ಕಾಡು ಹೋಯ್ತು. ಕಾಡು ಸೀತೆ ಇದ್ದಾರೆ. ಹಾ ಎಲ್ಲಿ ಹೊಂಟ್ರಿ ನೀವು? ಅಲ್ಲ ಮನೆ ತಕ ಒಯ್ದು ಬರಕ್ಕೆ. ಬೇಡ ಬಾ ಇಲ್ಲಿ. ನಾನ್ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ದೂರದಿಂದ ಬಂದಿದ್ದೀನಿ. ಓಕೆ ಬರ್ರಿ 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 ಬರ್ರಿ. ಬನ್ನಿಮ್ಮ ಕೂತ್ಕೊಳ್ಳಿ ಎಲ್ಲ. ಬಂದು ಕೂತಾನ. ಹಾ 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 ಓಕೆ. ಬಂದು ಬಿಕ್ಕೆ ಸಣ್ಣ ಸೌದೆ ಬಿಕ್ಕೆ ಹಾಕಿರೋದು ತೊಡ್ತು. ಈಗ ಎಲ್ಲಾರು ಈ ಕಡೆಯಿಂದ. ಅಮ್ಮ ನಿಮ್ಮ ಹೆಸರಮ್ಮ? ಲಲಿತಮ್ಮ. ನಿಮ್ಮ ಹೆಸರು? ಸುಶೀಲಾ. ಶಿವಮ್ಮ. ನಿಮ್ಮ ಹೆಸರು ಪುಟ್ಟಿ? ದೀಕ್ಷಾ. ಮಾಲಿಂಗಮ್ಮ. ಓ ಜೋರು. ಹಾ ಈ ಸೀತೆ ಅಮ್ಮ ಅಂತ ಗೊತ್ತಾಯ್ತು. ನಿನ್ನ ಹೆಸರಮ್ಮ? ವರ್ಷ. ವಿನು. ಹಾ ನಿಮ್ಮ ಹೆಸರು? ಗಂಗಲಕ್ಷ್ಮಮ್ಮ. ಅಯ್ಯ ಕ್ಯೂಟ್. ಹಾ ಹಾ ನೀನು ಅವಾಗ ಹೇಳಿದ್ಯಲ್ಲ. ಓಕೆ ಭಾನು. ಓಕೆ ಕೂತ್ಕೊಮ್ಮ ಕೂತ್ಕೊ ಅಮ್ಮ. ಈಗ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ. ಇನ್ಯಾರು ಇದ್ರೆ ಕೂತ್ಕೊಳಮ್ಮ. ಹಾ ಅಮ್ಮ ಮನೇಲಿ ಯಾಕಮ್ಮ ಮನೆ ಕಡೆ ದ್ಯಾಸ ಆಯ್ತಾ? ಯಾರು ಕರಿಬೇಕಾಯ್ತು? ಯಾರನ್ನ ಕರಿ? ಇವ್ರನ್ನ ಕರೀದು. ಹೌದಾ ಅಮ್ಮ ಬಾಮ್ಮ. ಹಾ ಅಂಗನವಾಡಿ ಟೀಚರ್. ಓಕೆ ಹಾ ಹಾ ಕರಿ ಕರಿ ಅಮ್ಮ. ಈಗ ನೀವು ನಮ್ಮ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ. ಹಳೇ ಕತೆ, ನಿಮ್ ಜಮಾನದ ಕತೆ ಅಲ್ವಾ? ನಮ್ಗೇನ್ ಗೊತ್ತಿಲ್ಲ. ನೀವು ಹುಟ್ಟಿದಾಗ ನಾವು ಹುಟ್ಟೇ ಇರ್ಲಿಲ್ಲ. ಅದಕ್ಕೆ ಕತೆ ಹೇಳ್ರಿ ನಮ್ಗೆ. ಅದನ್ನ ಕೇಳೋದಕ್ಕೆ ಬಂದಿದ್ದೀನಿ ನಾನು. ಈಗ ಒಂದ್ ಕೆಲ್ಸ ಮಾಡುವ, ಕತೆ ಆಮೇಲೆ ಕೇಳೋಣ. ಈಗ ಯಾವ್ದಾರ ಪದ ಇದ್ರೆ ಆಡ್ರಿ, ಹೇಳ್ರಿ ನೋಡೋಣ. ಹಾ ಬರ್ರಿ ಬರ್ರಿ ಬರ್ರಿ. ಒಂದು ಹಾಡು ಒಂದು ಹಾಡು. ಏನಿದೆ? ಕಾಫಿ ತರಕು. ಆಯ್ತು ಆಯ್ತು ಅದೆಲ್ಲ ಆಮೇಲೆ ಇರ್ಲಿ. ಒಂದ್ ಹಾಡು ಯಾರು ಆಡ್ತೀರಿ? ಯಾರು ಆಡ್ಕೊಂಡವ ಒಂದ್ ಹಾಡು. ಹಾ ಹೇಳ್ರಿ 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 ಹೇಳ್ರಿ. ಹಾಡು ಶುರು ಮಾಡು. ನಿಂಗೆ ಹಳೇದು ನಿಮ್ ದೇವ್ರದು ನಿಮ್ ಕಾಡ್ದು. ಇಲ್ಲ ಇಲ್ಲ ಹಾಡು ಆಮೇಲೆ ಹೇಳ್ತಾರೆ. ಅವ್ರು ಹೇಳ್ತಾರೆ. ಅವ್ರು ಕೇಳ್ತೀವಿ. ಅಲ್ಲ ಮಳೆ ಬಂದ್ಬಿಡ್ತದೆ. ಹಾಡು ಹೇಳಿದ್ರೆ ಮಳೆ ಬಂದ್ಬಿಡ್ತದೆ. ಬರ್ಲಿ ತಾಯಿ. ನೀವು ಆಡಿದ್ರೆ ಮಳೆ ಬರುತ್ತೆ ಅನ್ನಂಗಿದ್ರೆ ಅದಕ್ಕೆ ಅದ್ಭುತ. ಹೇಳಿ ಹಾಡು ರೆಡಿ ಮಾಡ್ಕೊಡ್ರಿ, ಆಮೇಲೆ ಆಡಿಸ್ತಾನ. ಈಗ ನಿಮ್ದು ಹಳೆ ಕತೆ ಹೇಳಪ್ಪ. ನಮ್ಮದು ಹಳೆ ಕತೆ ಏನು ಸ್ವಾಮಿ. ನಾನು ಪದಾಗಿದ್ದಲ್ಲ ಇಲ್ಲ. ನಾನು ತಂದೆ ತಾಯಿ ಸಾಯೋಗಟ್ಟಿ ಅನ್ನ ಹಾಕಿದೆ. ಏನೋ ನನ್ನ ತಂದೆ ಇಷ್ಟಾಗಿಲ್ಲ. ಭೂಮಿ ಬಿಟ್ಟು ತೀರು ಹೋದರು ನನ್ನ ತಂದೆಗೆ. ಈಗ ನೀವು ಅವಾಗಿಂದ ಕಾಡಲ್ಲೇ ಇದ್ರಿ. ಹಿಂದಕ್ಕೆ ಕಾಡಲ್ಲೇ ಜೀವನ ಹೇಗೆ ಮಾಡ್ತಿದ್ರಿ? ಕಾಡಲ್ಲಿ ಇದು ಗೆಣಸು ಅಗಿಯೋದು, ಇದು ಗೆಡ್ಡೆ ಗೆಣಸು ಅಗಿಯೋದು, ಅದು ಪಾತ್ರದಲ್ಲಿ ಬೇಯಿಸ್ಕೊಂಡು ತಿನ್ನೋದು, ಅಂದ್ರೆ ಬೆಂಕಿಲಿ ಸುಟ್ಕೊಂಡು ತಿನ್ನೋದು. ಆಗ ಸಾಗಾಡೆ ಹಣ್ಣು, ಅಡುಗೆ ಹಣ್ಣು, ಜೇನುತುಪ್ಪ ಹೋಯ್ತಿದ್ರು. ಅದು ಕೊಡುಗು ತಕೊಂಡು ಹೋಗ್ಬೇಕು. ಇಲ್ಲಿ ಯಾರು ತಗೋತಿಲ್ಲ ಜೇನುತುಪ್ಪ. ಕೊಡುಗಲ್ಲಿ ಗಂಡಸರು ಮಳೆಯಲ್ಲಿ ಹೋಗಿ ಜೇನು ಕಿತ್ತು ಕೊಂಡೆ ಆನೆ ಕಾಟದಲ್ಲಿ ಮಾರಿಬಿಟ್ಟು, ಆಗ ಅಲ್ಲಿ ಅಕ್ಕಿ ತಂದರೆ ಒಂದು 2 ಹೊತ್ತು ಗಂಜಿ ಕಾಸಿ ತಿನ್ಕೋತಿದ್ದು. ತಿಂದುಬಿಟ್ಟು ಮಕ್ಕಳು ಇರೋ ಮನೆಯಲ್ಲಿ ಒಂದೇ ಹೊತ್ತು ಕಡಲೆ ಕಾರೆಕಾಯಿ ಸೊಪ್ಪು ಬೇಯಿಸ್ಕೊಂಡು ತಿಂದುಬಿಟ್ಟು ನೀರು ಕುಡಿಯೋದು, ಮನಗೋದು. ಕಾಡಿನಲ್ಲಿ ಸಾಗಾಟೆ ಹಣ್ಣು, ಮತ್ತು ಅಡಾವು ಹಣ್ಣು, ಬಂಗಿ ಹಣ್ಣು, ಮತ್ತು ಇದು ಉದಿ ಹಣ್ಣು, ತೊಟ್ಟೆ ಹಣ್ಣು,
ಮತ್ತು ಮುರಿಕಿಲ ಹಣ್ಣು ಮತ್ತು ಎಲ್ಲ ಇದು ಮಳೆಯಲ್ಲಿ ಸಿಕ್ತಿತ್ತು, ಅದು ತಿಂದು ಬಿಡೋದು, ನೀರು ಕುಡಿಯೋದು, ಸೊಪ್ಪು ತಂದು ಬೇಯಿಸಿ ಎಲ್ಲವನ್ನು ಇಟ್ಟಿಟ್ಟು ತಿನ್ನೋದು, ನೀರು ಕುಡಿಯೋದು, ಬಿದ್ದಿರೋದು. ಹಾಗಾಗಿ ಗೆಣಸಿಗೆ ಹೋಗೋದು, ಗಂಡಸರು ಹೆಂಗಸರು ಎಲ್ಲ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗಿ ಗೆಣಸಾಗುತ್ತೆ. ಅಲ್ಲೇ ಹೊಟ್ಟೆಗೆ ಸುಟ್ಟು ತಿಂದ್ಕೊತಿದ್ವು ಬೆಂಕಿಲಿ. ಕೂಲಿಗೆ ಕರೆದ್ರೆ ಹೋಗಿ 1 ಸೇರು ರಾಗಿಗೆ ಎಲ್ಲ ಮಾಡಿವಿ ಕೂಲಿ. ಸಂಜೆ ಮುಟ ಬೆಳಿಗ್ಗೆ 6 ಗಂಟೆ ಹೋದರೆ ಸಾಯಂಕಾಲ ಬರೋದು 6 ಗಂಟೆ. 2 ಸೇರು ರಾಗಿ ತಂದು ಅದನ್ನ ಒಣದು ಬೀಸಿ, ಮಕ್ಕಳು ಇರೋ ಮನೆ ಎಟುತ್ತಿಲ್ಲ, ಮಕ್ಕಳು ಇಲ್ಲದ ಮನೆಯಲ್ಲಿ ಇಷ್ಟಿಟ್ಟು ಗಾತ್ರ ಮುದ್ದೆ ತಿತ್ತಿದರು. ಮಕ್ಕಳು ಇರೋ ಮನೆಯಲ್ಲಿ ನೀರು ಮಡಿಕೆಯಲ್ಲಿ ಅಂಬುಲಿ ಮಾಡೋದು, ಅಂಬುಲಿ ಮಾಡಿ ಎಲ್ಲಕ್ಕೆ ಇಟ್ಟಿಟ್ಟು ಇದು ಕೊಡೋದು, ಕುಡಿಯೋದು. ಈಗ ಸ್ವಲ್ಪ ಅನ್ನ ತಿಂದ್ಕೊತೀವಿ. ಮೊದಲು ಅಷ್ಟು ವನವಾಸ ಸರ್, ಭಾರಿ ಬಂಗದಲ್ಲಿ ನಾವು ಇದ್ದಿದ್ದು. ಈಗ ಇದು ಇಂದಿರಾ ಗಾಂಧಿ ಅಮ್ಮನ ಪಾದಿಗೆ ಆಗತ್ತಿ ಅಕ್ಕಿ ಕೊಡುತ್ತಾರೆ. ಈಗ ಅನ್ನ ತಿಂತೀವಿ, ಹೊಟ್ಟೆ ತುಂಬ ಆಗಲ್ಲ ಸಂಧೆ. ಅಂದರೆ ಮೊದಲು ಅಲ್ಲ, ಇಲ್ಲ ಮೊದಲು ಅಲ್ಲ. ನಮ್ಮನ್ನ ನಿಮ್ಮಂಥವ್ರು ಬಂದು ನೋಡಿದ್ರೆ ದಯ್ಯ ನೀವಿರಿ ಏನೋ ಹಂಗೆ ಇದ್ದು. ಒಂದು ಬಟ್ಟೆ ಇತ್ತಿಲ್ಲ, ಇಟ್ಟಿಟ್ಟಾಗಲ್ಲ, ಬಟ್ಟೆ ಗಟ್ಟಿ ಹಿಂಗೆ ಕಟ್ಕೊಳ್ಳೋದು, ಗೋಣಿ ಪತ್ಕೊಂಡು ಎಲ್ಲ ಒಯ್ತಿದ್ದು, ಕಾಡಿಗೆ ಗೆಣಿಸ್ತಾರೆ ಆಕೆ. ಅಷ್ಟು ವನವಾಸ ನಮಗೆ. ಈಗಿನ ಮಕ್ಕಳಿಗೆ ಅದು ಹೇಳಿದರೆ ಈಗಿನ ಮಕ್ಕಳು ಕೇಳಾಕಿಲ್ಲ. ಇಸುಗೊಲಿಗೆ ಹೋಗಿ ಇಸುಗೊಲು ಸಂದಾಯ ಕೈಲಿ ಮಕ್ಕಳನ್ನ ಜೋರು ಮಾಡ್ತೀವಿ. ಹೋಗವು ಒಯ್ತವೆ, ಹೋಗದವು ಆಗಲೇ ಕೊಡುಗೆ ಕೆಲಸಕ್ಕೆ ಒಯ್ತಾರೆ. ನಮ್ಮ ಕಾಲದಲ್ಲಿ ಎಲ್ಲ ಒಯ್ತಿಲ್ಲ. ಕಾಡಿನಲ್ಲಿ ಇದ್ದು ನಿಮ್ಮಂಥವ್ರನ್ನ ಕಂಡ್ರೆ 3 ದಿವಸ ಆದರೂ ಆಗಲಿ 8 ದಿವಸ ಆದರೂ ಕಾಡದ ಹೊರಗಡೆ ಬತ್ತಿಲ್ಲ ಎದುರ್ಕೊಂಡು. ನಮ್ಮ ನಾಯಿ ಯಾರೋ ಹಿಡ್ಕೊಂಡು ಹೋಗಕ್ಕೆ ಬಂದವ್ರೆ ಅಂತ ಅಷ್ಟು ಬಂಗದಲ್ಲಿ ಇದ್ದಿದೆ. ಯಾವಾಗ ಈ ಸಾಯಿಬರು ಅವರು ಪಾದ್ವಿ ಆಗತ್ತಿ ಎಲ್ಲದ ಬಂದು ನಮ್ಮನ್ನ ಸ್ವಲ್ಪ ಬೀದಿಗೆ ತಂದರು. ಅಂದರೆ ಇಲ್ಲ, ಕಾಡಲ್ಲಿ ಇರ್ತಿದ್ರಲ್ಲ, ನಿಮಗೆ ಈಗ ಹಾಸ್ಪಿಟ್ಲ್ ಇದೆ, ಈಗೆಲ್ಲವೂ ವ್ಯವಸ್ಥೆಗಳಿದೆ. ಕರೆಂಟ್ ಇರಲಿಲ್ಲ, ನಿಮಗೆ ಏನೂ ವ್ಯವಸ್ಥೆಗಳು ಇರಲಿಲ್ಲ, ಇತ್ತಿಲ್ಲ. ಮತ್ತೆ ಹೆಂಗಿದ್ರಿ ಆಗ? ಈಗ ಸಾರು 1-2 ಬಿದಿರು ಕಡಿಯೋದು, ಬಿದಿರು ಕಡಿದು ಬೇಯಿಸ್ಬಿಡೋದು, ಬಿದಿರು ಕಡ್ದು ಬಿದಿರು ಬುಡ ಕಡಿದು ಕೆಡಗಿ ಅದಕ್ಕೆ ಬೆಂಕಿ ಹಾಕಿ ಬೇಯಿಸೋದು. ಆಗ ಗುದ್ದಲಿ ಆಗೋದು, ಸೋರೆ, ಕುಂಬಳ, ಬದನೆ ಅದೆಲ್ಲ ಹಾಕೊಳ್ಳೋದು. ಆಗ ಅದನ್ನ ಅದು ಕಾಯಿ ಬಿಟ್ಟಾಗ ಅದನ್ನ ಒಂದಿಷ್ಟು ಬೇಯಿಸ್ಕೊಂಡು ತಿನ್ನೋದು. ಕಾಡಿಗೆ ಗೆಣಸಿಗೆ ಹೋಗೋದೆ ಆಗಲ್ಲ. ಈಗ ಈಗಿನಂಗೆ ಆಗ ಊಟ ಇತ್ತಿಲ್ಲ. ಅಷ್ಟು ವನವಾಸದಲ್ಲಿ ನಾವು ಇದ್ದಿದ್ದು. ಮೊದಲು ಒಂದು ಸಾರಿ ಬಿದಿರು ಭತ್ತ ಬಿದ್ದಿತ್ತು. ಆಗ ಬಿದಿರು ಭತ್ತ ಬಿದ್ದ ಮೇಲೆ ತಂದು ಸುನ್ನಿಗೆಲು ಕಟ್ಟಿ ಭತ್ತ ಮಾಡ್ಕೊಂಡಿದ್ದು. ಅದು ತೀರಾ ಗಟ್ಟಿ ತಿಂದು ಅದ್ರ ಮೇಲೆ ಬರಗಾಲ ಬಂದಾಗಲ್ಲ ಎದ್ದು ಬಿದ್ದು ಕಾಡಿನಲ್ಲೇ ನಾವು ಇರುತ್ತಿದ್ದು, ಗೆಣಸು ಗೆಡ್ಡೆ ತಿಂದ್ಕೊಂಡು. ಏನಾದ್ರು ಆರೋಗ್ಯ ಕೆಟ್ಟೋದ್ರೆ, ಏನಾದ್ರು ಆದ್ರೆ, ಜ್ವರ ಬಂದ್ರೆ, ಇನ್ನೇನಾದ್ರೆ ಹೇಗೆ? ಜ್ವರ ಬಂದರೆ ಕಾಡು ಬಂದು ಅದೇ ಇದು ಕಂಡಿರೋ ಅದನ್ನ ಕೊಡಿ, ಜ್ವರ ಬತ್ತು ಕೆಮ್ಮಲು ನನಗೆ ಅಂದ್ಬಿಟ್ಟು ಮೊದಲು ಇದ್ದವ್ರ ಕೈಲಿ ಏಸಿ ಕುಡಿತಿದ್ದು. ಆಸ್ಪತ್ರೆ ಎಲ್ಲ ಹೋಯ್ತಿಲ್ಲ, ಈಗ ಆಸ್ಪತ್ರೆ ಹೋಯ್ತೀವಿ. ಮೊದಲೆಲ್ಲ ಆಸ್ಪತ್ರೆ ಇರಲಿಲ್ಲ. ಇಲ್ಲಿ ಎಲ್ಲ ಊರಲ್ಲಿ ಇಲ್ಲಿ ಎಲ್ಲ ಹುಣಸೂರು ಅದನ್ನೇ ನಮಗೆ ಗೊತ್ತು ಇಲ್ಲ. ಹುಣಸೂರು ಅನ್ನೋದೇ ಈ ಸಾಯಿಬರು ಬಂದ ಮೇಲೆ ನಮ್ಮನ್ನ ಹುಣಸೂರು ಎಲ್ಲ ತೋರಿಸಿರೋದು, ನಮಗೆ ಗೊತ್ತು ಇಲ್ಲ. ಹುಣಸೂರೇ ಇಲ್ಲೇ ಪಕ್ಕದ ಹುಣಸೂರೇ ನೋಡಿರ್ಲಿಲ್ಲ ಅವಾಗ ನೀವು? ನಾವು ಹೋಯ್ತೇ ಅಲ್ಲ. ಇವರು ಇಲ್ಲಿ ಬಂದು ಸೇರಿ ನಮಗೆ ಕಟ್ಟೆ ಭತ್ತ ಇವನು ಅಲ್ಲ ಗೋಧಿಗೆ ಅಕ್ಕಿ ಅದು ತಂದು ಎಣ್ಣೆ ಇನ್ನೆಲ್ಲ ತಂದು ಕೊಟ್ಟರು. ಆಗ ಒಂದು ಸ್ವಲ್ಪ ಅದನ್ನ ಬೇಯಿಸ್ಕೊಂಡು ಯಾವುದಾದ್ರೂ ಸೊಪ್ಪು ಬೇಯಿಸ್ಕೊಂಡು ಆಗ ತಿಂತಿದ್ದು. ಇವರು ಬಂದ ಮೇಲೆ ನಮಗೆ ಸ್ವಲ್ಪ ಅನ್ನ ತಿನ್ನಂಗೆ ಆಯಿತು. ಅಂದರೆ ನಾವು ಭಾರಿ ವನವಾಸದಲ್ಲಿ ಇರ್ತಿದ್ದೆ. ಈಗ ನಿಮಗೆ ಇಲ್ಲಿ ಆವಾಗ ಆನೆ, ಚಿರತೆ, ಹುಲಿ ಅವೆಲ್ಲ ಬರ್ತಿದ್ವಲ್ಲ, ಆ ಕಾಟ ಇರಲಿಲ್ಲ? ಆಗ ಹುಲಿ ಇಲ್ಲಿ ಎಲ್ಲ ಸಂದಾಗಿ ಇಲ್ಲ. ಏನು ಕಾಡಿನಲ್ಲಿ ಆನೆ ಇರ್ತಿದ್ದೋ ಅದು ದೊಡ್ಡದಲ್ವ ಸ್ವಾಮಿ. ನಾವು ಕಂಡು ಬಿಟ್ಟು ಗಂಡಸರು ಹೇಳ್ತಿದ್ರು ಗೆಣಸಿಗೆ ಎಲ್ಲ ಹೋದಾಗ
ಹೊಡ್ಬಿಡಿ ಆನೆ ಅತ್ತ ಆಗ ಎಲ್ಲಾರು ಒಂತಾವಕ್ಕೆ ಓಡ್ ಹೋಯ್ತಿದ್ವು. ಏನು ಮಾಡ್ತಿರ್ಲಿಲ್ಲ ಅವು ನಿಮಗೆ? ಆಗ ಯಾವುದು ಮಾಡಿಲ್ಲ ನಮ್ಮನ್ನ. ಇಲ್ಲಿ ಯಾವ್ದು ಆಗ ತಂದ ಇತ್ತಿಲ್ಲ, ಎಲ್ಲಾರು ಒಂದೊಂದು ಹುಲಿ. ಆಗ ಕಾಡಿನ ಈಗ ಪೂರ ಹುಲಿ ಇಲ್ಲಿಗೇನೆ ಕಾಡು ಟ್ರಂಚ ಹತ್ತಿರಕ್ಕೇನೆ ಬರ್ತದೆ, ಕಿರ್ಸ್ಕೊಂಡು ತಿರುಗ್ತವೆ. ಈಗಲೂ ಬರ್ತದ? ಈಗ ಬರ್ತವೆ, ಹುಲಿ ಬರ್ತವೆ. ಬೇಕಾದ್ರೆ ಮಕ್ಕಳನ್ನ ಎಲ್ಲ ಕೇಳಿ. ಆನೆ ಬಂದರೆ ಈಚೆಗೆ ಬರಾಕಿಲ್ಲ, ಅತ್ತ ಹೋಯ್ತವೆ. ಹುಲಿ ಬರ್ತದೆ? ಹುಲಿ ಚಿಕ್ಕದು, ಆನೆ ದೊಡ್ಡದು. ಮತ್ ಬಂದಾಗ ಏನ್ ಮಾಡ್ತೀರಿ? ಏನು ಆನೆ ಬಂದಾಗ? ಹುಲಿ ಬಂದ್ರೆ ಏನ್ ಮಾಡ್ತೀರಿ? ಹುಲಿ ಬಂದ್ರೆ ಈಗ ನಾಯಿ ಅಲ್ಲ ಸಾರು, ಬೊಗಳ್ತವೆ ಅಲ್ಲ, ಆಗ ಹಿಂದಕ್ಕೆ ಹೋಯ್ತವೆ. ನಾವು ಮನೆಯಲ್ಲಿ ಬಿದ್ಕೊಂಡು ಮನಗೋದು. ಈಗ ನೀವು ಕಾಡು ಬಿಟ್ಟು ಬರೋವಾಗ ಏನ್ ಅನಿಸ್ತು ನಿಮಗೆ? ಬಿಟ್ಟು ಬರುವಾಗ ನಿಮ್ಮ ಮೂಲ ಸ್ಥಾನ ಬಿಟ್ಟು ಬಂದ್ರಿ, ನಿಮ್ಮ ಹಿರಿಯರ ಎಲ್ಲ ಇನ್ನೂ ಅಲ್ಲೇ ಇದಾರ, ಅಲ್ಲೇ ಐಕ್ಯ ಆಗಿದಾರ? ಇಲ್ಲ, ಎಲ್ಲ ಇಲ್ಲೇ ನಮ್ಮ ಮಸಾಣ ಇರೋದು ಸರ್, ಎಲ್ಲ ಇಲ್ಲೇ. ಅಂದೆಲ್ಲನೇ ಮಸಾಣ ನಮ್ದು. ಮೊದಲು ಪೂರ್ವಗಾಲದವರು ಅತ್ತ ಎಲ್ಲೋ ಇದ್ರಂತೆ, ಅಲ್ಲಿ ಬಾಳೆ ಕಟ್ಟಿ ಹತ್ತದೆ, ಕಲ್ಲರೆ ಕೆರೆ ತಮ್ಮ ಒಂದು ಗುಂಡಿ ಅದೇ. ನಮ್ಮ ತಂದೆ ಅಲ್ಲ ಮೊದಲು ಅಲ್ಲಿ ಇದ್ದಿದ್ದಂತೆ, ಅಲ್ಲಿ ಅದ. ಆಗ ಇಲ್ಲಿ ನೀರಿಗೆ ತಾಪತ್ರೆಯಾಗಿ ಊರಡೆಗೆ ಹೋಗೋಣತ್ತ ಈ ಕಾಡಿಗೆ ಬಂದು ಸೇರಿದಂತೆ. ಹಂಗೆ ಆಗಿ ನಾವು ಇಲ್ಲಿ ತಂದೆ ಇದು ಒಂದು ಇಷ್ಟಾಗಲ್ಲ, ಕಾಡು ಕಡಿದು ಬಯಲು ಮಾಡೋದು, ಗುದ್ದಲಿ ಕೆರೆದು ರಾಯಿ ಸಲ್ಕೊಳ್ಳೋದು, ಕುಂಬಳ ಸೊರೆ ಬದನೆ ಹಾಕೊಂಡು ತಿಂದುಕೊಂಡು ಇಲ್ಲಿ ವಾಸ ಮಾಡಿಕೊಂಡು ಈ ಕಾಡು ಕಡಿದು ಬಯಲು ಮಾಡಿದ್ರು. ನಮ್ಮ ಅಜ್ಜ ಇದ್ದಲ್ಲ ಇಲ್ಲೇನೆ, ನಮ್ಮ ಪೂರ್ವಗಾಲದ ಅಜ್ಜ ಅಲ್ಲಿ ಮಸಾಣ ಇರೋದು, ಅಲ್ಲಿ ಊರು ಕಾಡಿನೊಳಗೈತೆ. ಕಾಡಿನೊಳಗಿದಾವ ಇಲ್ಲಿ ಕಾಡಿನ ಒಳಗೆ ಏನು ಈ ತಂಚದ ಒಂದು ಸ್ವಲ್ಪ ದೂರ ಹೋದ್ರೆ ಅದೇ ಮಸಾಣ. ಈಗ ಸರ್ಕಾರಿ ಕಾಯ್ದೆ ಬಂತು, ನೀವು ಕಾಡು ಬಿಡ್ಬೇಕು ಅಂತ, ಅವಾಗ ಏನ್ ಅನಿಸ್ತು ನಿಮಗೆ? ನಮಗೆ ಕಾಡು ಬಿಟ್ಟು ಈಗ ಇರೋದಿಲ್ಲ, ಕಾಡೊಂದ್ಸಲ ಇರೋದು. ನಮ್ಮನ್ನ ದಾಟಿಸಿ ಕಾಡೊಂದ್ಸಲ ಇದ್ದೀವಿ. ಇದ್ರೆ ನಮ್ಮ ತಂದೆ ಅಲ್ಲ ಈ ಕಾಡನ್ನ ಕಡಿದು ಬಯಲು ಮಾಡಿ ಸೊರೆ ಕುಂಬಳ ಹಾಕೊಂಡು ಒಂದ್ ಸ್ವಲ್ಪ ರಾಯಿ ಸಲ್ಕೊಳ್ಳೋದು. ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಇನ್ಯಾರು ಓದ್ದವ್ರು ಯಾರಿದ್ರಿ? ಬರ್ರಮ್ಮ ಇಲ್ಲಿ. ನೀವೇನೋ ಟೀಚರ್ ಅಂದ್ರಿ, ಬನ್ನಿ. ನೀವು ಓದಿದ್ದೀರಿ? SSLC ಓದಿದ್ದೀನಿ. SSLC ಓದಿದ್ದೀರಿ? ಈ ಕಾಡಲ್ಲಿ ಇದ್ಕೊಂಡೆ ನೀವು SSLC ಓದಿದ್ದೀರಿ? ಹೌದು. ಹಾ. ಇಲ್ಲಿ ಸ್ಕೂಲ್ ಬಂದಿತ್ತು ಅವಾಗ ನೀವು ಓದೋ ಕಾಲಕ್ಕೆ? ಇಲ್ಲ, ಸ್ಕೂಲ್ ಇಲ್ಲ, ಎಲ್ಲ ಹುಣಸೂರು ಆಶ್ರಮ ಶಾಲೆ ಹಾಸ್ಟೆಲಲ್ಲಿ ಓದ್ತಾ ಇದ್ದೀವಿ ನಾವು. ಎಲ್ಲಿ? ಯಾವ ಊರಲ್ಲಿ? ಹುಣಸೂರಲ್ಲಿ. ನಿಮ್ ತಂದೆ ತಾಯಿ ಇಲ್ಲೇ ಕಾಡಲ್ಲಿ ಇರ್ತಿದ್ರು, ನೀವು ಮಾತ್ರ ಅಲ್ಲಿ ಓದಿದ್ದೀರಾ? ಹೌದು. ಓಕೆ. ಕೊಳಿಗೆ ನಮ್ದು ಊರು. ನಾವು ಇಲ್ಲಿ ಮದುವೆಯಾಗಿ ಇಲ್ಲಿರೋದು. ಓಕೆ. ಈಗ ಏನ್ ಮಾಡ್ತಿದ್ರಿ ನೀವು? ಅಂಗನವಾಡಿ. ಅಂದ್ರೆ ಇಲ್ಲಿ ಸ್ಕೂಲ್ ಇದೆಯಾ? ಸ್ಕೂಲ್ ಇಲ್ಲ. ಎಲ್ಲಿಗೆ ಅಂಗನವಾಡಿ? ಅಲ್ಲಿ ಮನೆ ಇದು ಅಂಗನವಾಡಿ ಬೇಸ್ಮಟ್ಟ ಮಾಡಿದ್ರೆ ಸರ್, ಅಂಗನವಾಡಿ ಕಟ್ಟಿಲ್ಲ. ಅಂಗನವಾಡಿ ಕಟ್ಟಿಲ್ಲ. ಈ ಮಕ್ಕಳೆಲ್ಲ ಇಲ್ಲಿ ಅಂಗನವಾಡಿಯಲ್ಲಿ ಇಲ್ಲೇ ನೀವೇನಾ ಟೀಚರ್? ಇಲ್ಲಿ? ಹೌದು, ನಾನೇ. ನೀವೇ ಸವಲತ್ತುಗಳು ಏನೇನಿದೆ ಸರ್ಕಾರದ್ದು ಇಲ್ಲಿ? ಹಂಗಾದ್ರೆ ಸರ್ಕಾರದಲ್ಲಿ ಮೊಟ್ಟೆ ಇದು ಪೌಷ್ಟಿಕ ಆಹಾರ ಪ್ರಶ್ನೆ ಕೊಡ್ತಾರೆ. ಆಮೇಲೆ ಅಂಗನವಾಡಿಲಿ ಅಕ್ಕಿ, ಗೋಧಿವೆ, ಬೇಳೆಕಾಳು, ಹೆಸರು ಕಾಳು, ಖಾರದ ಪುಡಿ, ಉಪ್ಪು, ಮೆಣಸಿನ್ಕಾಯಿ, ಎಣ್ಣೆ, ಅರ್ಧ ಲೀಟ್ರ್ ಇವೆಲ್ಲ ಕೊಡ್ತಾರೆ ಒಬ್ಬೊಬ್ಬರಿಗೆಲ್ಲ ಮಕ್ಕಳಿಗೆ ಅಡುಗೆ ಮಾಡಿ ಕೊಡೋಕ್ಕೆ. ಮಕ್ಕಳಿಗೆ ಅಡುಗೆ ಮಾಡ್ತಾರೆ. ಆಮೇಲೆ ಗರ್ಭಿಣಿ ಬಾಣತಿಯರಿಗೆ ಮನೆಗೆ ರೇಷನ್ ಕೊಡ್ತೀವಿ. ಹೌದಾ? ಅದೆಲ್ಲ ಜವಾಬ್ದಾರಿ ನಿಮ್ದು? ಹೌದು. ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆಯಾ? ತಿಂಗಳಿಗೆ ಒಂದೊಂದ್ಸರಿ ಒಂದೊಂದು ತಿಂಗಳು ಬರ್ತದೆ. ಈಗ ಈ ಮಕ್ಕಳು ಬರೀ ಇಲ್ಲಿ ಸ್ಕೂಲ್ ಆಯ್ತು, ಇನ್ನು ದೊಡ್ಡವರಾದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಇವರು? ಆಶ್ರಮ ಸ್ಕೂಲು ಎಲ್ಲಿದೆ? ಇದೆ, ಬರುವಾಗ ರೋಡ್ ಐತೆ ಸರ್, AAD ನೇರ್ಲುಕುಪ್ಪೆ AADಲಿ. ಅಲ್ಲಿಗೆ ಹೋಗ್ತಾರೆ? ಅಲ್ಲಿಗೆ ಹೋಗ್ತಾ ಇದಾರೆ ಎಲ್ಲ ಅಲ್ಲಿ. ಆ ಸ್ಕೂಲ್ಗೆ ಅಲ್ಲಿಗೆ ಹೋಗ್ತಾರೆ. ಹೌದು ಸರ್. ಈಗಿನ ಜನರೇಷನ್ ಮಾತ್ರ ಈ ಮಕ್ಕಳು. ಈಗ ಹಳಬರು ಇಲ್ಲಿ ಯಾರು ಕುಂತಿದ್ದಾರೆ, ಇವ್ರಿಗೆಲ್ಲ ವಿದ್ಯಾಭ್ಯಾಸ ಏನಿಲ್ಲ, ಅವ್ರಿಗೆ ಏನಿಲ್ಲ, ಏನು ಬರಲ್ಲ ಇವ್ರಿಗೆ. ನಮ್ಮ ಕಾಲದಲ್ಲಿ ನಿಮ್ ಕಾಲಲ್ಲಿ ಸಾಲಿನೇ ಇಲ್ಲ? ಇಲ್ಲ. ಈಗ ಅವಾಗಿನ ಸವಾಲು ಏನು, ಇವಾಗಿನ ಸವಾಲು ಏನು? ಈಗ ಎಲ್ಲ ಸೌಲಭ್ಯ ಐತಿ ಸರ್, ಎಲ್ಲ ಸೌಲಭ್ಯ ಐತಿ. ಇನ್ನು ಏನ್ ಆಗ್ಬೇಕು, ಇನ್ನು ಏನ್ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಇನ್ನು ಸೌಲಭ್ಯಗಳು ಬೇಕು ಅಂತ? ಭೂಮಿ ಇಲ್ಲ ಸರ್, ಭೂಮಿ ಇಲ್ಲ, ಭೂಮಿ ಇಲ್ಲ, ಮನೆ ಇಲ್ಲ. ಬೇಕು. ಭೂಮಿ ಇಲ್ಲ, ಮನೆ ಬೇಕು. ಮನೆ ಬೇಕು, ಭೂಮಿ ಜಮೀನಿರೋರಿಗೆ ವಾಟರ್ ಸಪ್ಲೈ.
ಅವೆಲ್ಲ ಬೇಕು ಈಗ. ಓಕೆ. ಹಾ ಹಾ ಹಾ. ಯಾವ ಜನಾಂಗ ನೀವೆಲ್ಲ ಇಲ್ಲಿ ನಾವು ಜೇನು ಕುರುಬ. ಜೇನು ಕುರುಬ. ಇಲ್ಲಿ ಮತ್ತೆ ಬೇರೆ ಬೇರೆ ಏನೇನ್ ಕೆಲಸ ಮಾಡ್ತೀರಿ ನೀವು ಇಲ್ಲಿ? ಮತ್ತೆ ದಿವಸ ಜೀವನಕ್ಕೆ ಬೇಕಲ್ಲ, ಏನ್ ಮಾಡ್ತೀರಿ? ಕೂಲಿ ಮಾಡ್ತಾರೆ, ಕೊಡಗು ಹೋಯ್ತಾರೆ, ಕಾಪಿ ಹಣ್ಣು ಊರಕ್ಕೆ. ಕೂಲಿ ಮಾಡ್ತೀರಿ? ಎಷ್ಟು ಕೊಡ್ತಾರಮ್ಮ ಸಂಬಳ? ಸಂಬಳ 300 ರೂಪಾಯಿ. 300 ರೂಪಾಯಿ ಸರ್. 300 ರೂಪಾಯಿ ಕೊಡ್ತಾರೆ ದಿನಕ್ಕೆ. ದಿನಕ್ಕೆ. ಹಾ ಹಾ ಹಾ. ಓಕೆ. ಅದರಿಂದ ಜೀವನ ನಡೀತಾ ಇದೆ ಇಲ್ಲಿ ಒಂದಿಷ್ಟು. ಸರ್. ಓಕೆ. ಹಾ ಹಾ. ಏನು ಕನ್ನಡ ಮೀಡಿಯಮ್ಮ ಈ ಹುಡುಗರೆಲ್ಲ ಸ್ಕೂಲ್ಗೆ ಹೋಗೋದು? ಕನ್ನಡನೇ. ಹೆಚ್ಚು ಓದ್ದವ್ರು ಯಾರು ನಿಮ್ಮ ಮಟ್ಟೆಯಲ್ಲಿ? ಯಾರು ಭಾಳ ಓದ್ದವ್ರು ಯಾರಿದ್ದಾರೆ? ಯಾರು ಇಲ್ಲ. ಈಗ ಇಲ್ಲಿ ಹುಲಿ ಚಿರತೆಗಳೆಲ್ಲ ಬರುತ್ತಂತಲ್ಲ, ಹೆಂಗಮ್ಮ? ಏನ್ ಮಾಡ್ತೀರಿ ಅವು ಬಂದ್ರೆ? ಯಾವತ್ತಾದ್ರು ನೋಡಿದಿರಿ ನೀವು ಬಂದಿದ್ದದು? ನೋಡಿದಾರೆ. ಮತ್ತೆ ಒಬ್ಬ ಮನುಷ್ಯನ ತಿಂದೈತೆ ಸರ್ ಇಲ್ಲಿ ಕಾಡಲ್ಲಿ. ಹೌದಾ? ಯಾರನ್ನ? ನಮ್ಮ ಜೇನು ಕುರುಬ ಮಹಿಳಾ ಪುರುಷರನ್ನ. ಹೆಂಗ್ ಬಂದ? ಏನ್ ಮಾಡ್ತಾವ? ಯಾವಾಗ ಅದು? ಕಾಡು ಆಡು ಹಸು ಮೇಸಕ್ ಹೋಯ್ತಾರೆ ಕಾಡಿಗೆ. ಕಾಡಿಗೆ ಹೋದ್ಮೇಲೆ ಅದು ಬಂದಿದೆ ಗೊತ್ತಿಲ್ಲ, ಅವಯ್ಯ ಕುಂತ್ಕೊಂಡು ಮೆಸ್ತಾ ಇದ್ದ, ಅದು ಬಂದು ಹಿಡಿದಿದೆ ಗೊತ್ತಿಲ್ಲ. ಚಿಂದಾಕ್ತು. ತಲೆ ಕಾಲು ಮಾತ್ರ ಇತ್ತು, ಪೂರ್ತಿ ಎಲ್ಲ ದೇಹ ಎಲ್ಲ ಪೂರ್ತಿ ತಿಂತು. ಯಾವಾಗಿದು? ಸುಮಾರು ಒಂದು 5-6 ವರ್ಷ ಆಗೈತೆ. ಈಗಲೂ ಬರೋ ಸಾಧ್ಯತೆಗಳಿದೆಯಾ? ಹೌದು, ಬರ್ತದೆ ಸರ್. ನಮ್ಮ ಹಸನ ತಿಂತು. ಇವು ನಮ್ಮ ಅತ್ತೆ ಹಸ ಮೇಸಕ್ ಹೋಗಿತ್ತು. ನಿಮ್ ಕೈ ತಿಂದ? ಅಲ್ಲೆಲ್ಲ ಮೇಸಿ ಬಂದು ಇನ್ನು ನೀರು ಕುಡಿಸ್ಬೇಕು ಕ್ವಾರ್ಟರ್ಸ್ ಪಕ್ಕ. ಕ್ವಾರ್ಟರ್ಸ್ ಪಕ್ಕ ನೀರು ಕುಡಿಸ್ಬಿಟ್ಟು ಅಜ್ಜಿ ಮ್ಯಾಕೆ ಹತ್ತಿತದೆ ಅಕ್ಕ ಬಾ ಅಂತ ಹೇಳ್ತೀವಿ ಅಜ್ಜಿ. ಆಗ ಹೋಗಿ ಈ ದನ ಒಂದೇಟು ಹೊಡೆದೆ, ಈ ದನ ಒಂದೊಟ್ಟಿ 3 ದನ ಹೊಡೆದೆ. ಈ ದನ ಹಿಡ್ತಾ ಇದ್ದ, ಹೊಸ ದನ ಅಂದ್ರೆ ದುಡ್ಡು ತಗೊಂಡ್ಬಂದಿದ್ದು. ಅದನ್ನ ಹಿಡ್ದೆ. ಅದು ಬಂದದೆ ಗೊತ್ತು. ಒಂದು ಕಡ್ಡಿನೂ ಸರ ಹತ್ತಿಲ್ಲ ಸರ್, ತರನು ಅನಿಸ್ತಿಲ್ಲ, ಅಷ್ಟು ಮಟ್ಟಿಗೆ ಬಂದು ಕೂತದೆ ಅದು. ಕತ್ತಿ ಮೇದಂಗೆ ಮುಕ್ಕುರ್ಸ್ತದೆ ಹಸ ಬಿದ್ದಿಲ್ಲ, ಸಣ್ಣದ ಖಾರ. ಆಗ ಹಂಗೆ ತಿರುಗಿ ನೋಡ್ತೀನಿ, ಇದು ಮೇಲೆ ಕೂತದೆ ಹಂಗೆ 3 ಬಳೆ ಹೂವು ಮಕ್ಕಳು ತಬ್ಬರಿ ಅಂತ ಅಂದ್ಕೊಂಡೆ. ಹಂಗೆ ಅಕ್ಕೆ ಖುಷಿ ಕಡಿಬಿಡ್ತು, ಹಡ್ಚಿತ್ತು. ಅಂತೂ ನನ್ನ ಮನಸ್ಸಿನ ಮೇಲೆ ಸಾಯ ಹತ್ತಿಲ್ಲ ಸರ್ ನನಗೆ. ನಾವು ಇದು ಜೀವಾನೇ ಹೊಂಟೋಯ್ತು ನಿಮ್ದು? ನಂದು. ಅದು ನೋಡಿದೆ ಸಂದೆ ನೋಟ್ಟು ಕಡಿಮೆ ಬುಳ್ಬುಳ್ನ ಸುರಿಸಿದೆ. ತೀರ್ಸಿಲ್ಲ ಮಾತ್ರ ನಾನು ಸುರಿಸಿದೆ. ಆಗ ತೀರಿ ನೋಡಿ ನಿಂಗೆ ಇಷ್ಟು ದೂರ ಹೇಳ್ತಾ ಇತ್ತು. ಅದು ಗಂಟೆ ಹಾಕಿದ್ದು. ಕ್ವಾರ್ಟರ್ಸ್ ಓಡ್ ಬಂದೆ. ಅದೇ ಸಾಯ ಇಲ್ಲದೆ ಓಡ್ ಬಂದು ಹೊಸನ ಕರ್ಕೊಂಡು ಕೋಬಿ ಹಾಕಲು ಹಾಕ್ಸ್ಕೊಂಡು ಕರ್ಕೊಂಡು ಹೋದೆ. ಹೋಗಿ ಏನು ತೋರಿಸಿ ಸರ್ ನೋಡಿಲಿ ಸರ್ ದನ ಹೇಳ್ಕೊಂಡು ಹೋಯ್ತದೆ ತಂದೆ. ಅವ್ನು ವಾಸನೆ ನೋಡ್ಬಿಟ್ಟು ಒಂದು ಗುಡುಗಾಟ ಉಳಿಬಿಡ್ತು. ಅವ್ನು ಬಿಟ್ಬಿಟ್ಟು ನಾನು ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟ ರೋಡಿಗೆ ವಾಸಾರಿ. ಆಗ ನನಗೆ ಸಹಾಯ ಇಲ್ಲ. ಅಲ್ಲಿ ಬಂದ ಜನ ವಾಸಾರಿ ಮಾಡಿಯವರೆಲ್ಲ ಬಂದವರೆಲ್ಲ ನಾನು ನೀರು ಕೇಳ್ತೀನಿ ಅಂದ್ಕೊಂಡು ಯಾರೂ ನೀರು ತಗೊಂಬಂದು ಕೊಡೋರಿಲ್ಲ. ಬಾಯಿಗೆ ಸಹಾಯ ಆಗ್ತಿಲ್ಲ. ಆಗ ನನ್ನ ದಾರಿ ಬರೋದು ಹೋಗೋ ದಾರಿನೇ ನನಗೆ ಸಹಾಯ ಆಗ್ತಿಲ್ಲ. ಹಂಗಾಗಿ ಬಂದು ಆ ಸರಿ ಕೂತ್ಕೊಂಡೆ. ಈ ಅಜ್ಜಿ ಹೇಳ್ದ ಹೋಗಿ ಮಕ್ಕಳಿಗೆ ಹೋಗಿ ನೀರು ತಗೊಂಬಂದು ಕುಡಿಸಿ ಅಂತ. ಆ ರೋಡು ತಗೊಂಬಂದು ಕುಡಿಸಿದ್ರು. ಆಗ ಕಣ್ಣು ಆಗ ಗಟ್ಟಾಗಣಿಂದ ಹಿಂಗೇನೇ ಆಗಿದೆ. ಏನ್ ತಾಯಿ ನಿಮ್ಮ ಹೆಸರು? ಲಿಂಗಮ್ಮ ಅಂತ. ಯಜಮಾನ್ರ ಹೆಸರು? ಕರಿಯಯ್ಯ ಅಂತ. ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು. ಏನೇನು ಹೆಸರು ಅವ್ರದ್ದು? ಮರಿ, ಕುಮಾರ. ಮರಿ ಅಂದ್ರೆ ಹೆಸರು ಅದ? ಕರಿಯ. ಹಾ ಹಾ. ನೀವೆಷ್ಟು? ಅಲ್ಲ, ಈ ನಿಮ್ಮ ಮಕ್ಕಳ ಹೆಸರು ಇವ್ರು ಹೇಳ್ಬೇಕನ? ನೆನಪರಿದೆಯಾ? ನನಗೆ ಗೊತ್ತಾಯ್ಕಿಲ್ಲ ಬಿರ್ನ ಮಕ್ಕಳ ಹೆಸರ? ಹೌದಾ? ಎಷ್ಟು ವರ್ಷ ನಿಮ್ಗೀಗ? ಅದೆಷ್ಟು ವರ್ಷ ನಮ್ಗೇನು ಗೊತ್ತು. ನಮಗೆ ಓದಿ ಇದು ನಮ್ಮ ಕಾಲದಲ್ಲಿ ಆಗ ಯಾವುದಿಲ್ಲ. ಸೊಪ್ಪು ಬೇಯಿಸ್ಕೊಂಡು ಕಾರೆಕಾಯಿ ತಂದ್ಕೊಂಡು, ಕಳ್ಳೆ ಕಾರೆಕಾಯಿ ತಂದ್ಕೊಂಡು ಇಟ್ಟು ಹಸಿಟ್ಟಿದ್ರೆ ಆಯ್ತು, ಹಸಿಟ್ಟಿಲ್ದ್ರೆ ಇಲ್ಲ. ಕಾರೆಕಾಯಿ ತಿರ್ಕೋದು, ಮುದ್ದೆ ಕಟ್ಟೋದು. ಆಗ ಕಳ್ಳೆ ಬೇಯಿಸಿ ಒಂದಷ್ಟು ದಪ್ಪ ಹಾಕೊಳ್ಳೋದು, ತಿನ್ನೋದು. ಗೋಣಿ ಬಾರು ಇದು ಕಟ್ಕೊಂಡು ಹೋಯ್ತಿದ್ದವು ನಾವು, ಒತ್ತೆ ಕಟ್ಕೊಂಡು. ಬಿದ್ರು ಒತ್ತೆ. ಆಗಿನ ಕಾಲ ವಾಸಿನ ಈಗಿನ ಕಾಲ ವಾಸಿನ? ಈಗಿನ ಕಾಲನೇ ವಾಸಿ, ಆಗಿನ ಕಾಲ ಇಲ್ಲ. ಇಲ್ಲ. ನಿಮ್ಮಂತವ್ರು ಬಂದ್ರೆ ಒತ್ತೆ ಕಟ್ಕೊಳ್ಳೋದು, ಕಾಡು ಓಡ್ಬಿಡೋದು. ಹೋಗಿ ಒಂದಷ್ಟು ಅಲ್ಲ ತೊಡ್ದು ಬಿಡೋದು, ಸುಮ್ಮನೆ ಬಿದ್ಕೊಳ್ಳೋದು ಗೋಣಿ ಬಾರ ಹಾಸ್ಕೊಂಡು. ಈಗ ಎಷ್ಟೋ ಒಳ್ಳೇದು. ನಮ್ಮ ಸಾಹೇಬ್ರು ಬಂದು ಯಾವಾಗ ಭೂಮಿ ಮೇಲೆ ಕಾಲು ಮಾಡಿದ್ರು ಅಲ್ಲೊಂದಷ್ಟು ಸ್ವಲ್ಪ ಒಳ್ಳೇದು. ಅನ್ನ ನೀರು ಅಂದ್ರೆ ಇಲ್ಲ, ಗೋಮಿಂದಾನೆ. ಆಗ ಈಗ ನಿಮ್ದು ಬೀಗ್ತನ ಎಲ್ಲ ಮದುವೆ ಗಿದ್ವಿ ಆಗ್ಬೇಕಂದ್ರೆ ನಿಮ್ಮ ಜನಾಂಗದಲ್ಲಿ ಆಗುತ್ತಾ? ಬೇರೆಯವ್ರಿಗೆ ಕೊಡ್ತೀರಾ ಹೆಂಗೆ? ಬೇರೆಯವರು ಮದುವೆ ಮಾಡ್ತಾರೆ, ತರೋರು ಹಂಗೆ ತಂದ್ಕೊತಾರೆ.
ಇನ್ನು ಮದುವೆನಿಲ್ಲ ಯಾವುದಿಲ್ಲ. ಬೇರೆ ಕಡೆ ಹೆಣ್ಣು ಕೇಳಿದ್ರೆ ಅಲ್ಲಿ ಹೋಗಿ ಮಾಡ್ತಾರೆ. ಹಾ, ಅಲ್ಲಿ ಕಾಡಲ್ಲಿದ್ದಾಗ ಏನ್ ಮಾಡ್ತಿದ್ರಿ? ಕಾಡಲ್ಲಿದ್ದ ಆಗ ಮದುವೆ ಅಲ್ಲ, ಹಾ. ಅಯ್ಯ ಕಟ್ಕೊಳ್ಳೋದು ಹೋಗೋದೆ. ಮದುವೆ ಇಲ್ಲ? ಮದುವೆ ಇಲ್ಲ, ನಮ್ಮ ಕಾಲದಲ್ಲಿ ಮದುವೆನೇ ಇಲ್ಲ. ಹಾ, ಒಂದಿಷ್ಟಲ್ಲಿ ತಾಲಿನಿಲ್ಲ, ಯಾವುದಿಲ್ಲ. ಹಾಗೆ ಇನ್ನು ಈಗ ಅವರು ಇವರು ಪೆಂಡ ಆದ್ಮೇಲೆ ಹೋಯ್ತಾ ಇರೋದೆ. ಅಯ್ಯೋ ಅಷ್ಟೇನಾ? ಅಯ್ಯೋ ನಿಮ್ದೇ ವಾಸಿ ಇತ್ತಲ್ಲಮ್ಮ. ಹಾ, ಈಗ ಮದುವೆ ಅಂತೆ, ಹಾ. ಉಂಗುರ ಅಂತೆ, ಬಂಗಾರ ಅಂತೆ. ಹಾ. ಈಗ ಮದುವೆ. ಹಾ. ಈಗ ಆಗಲ್ಲ, ಯಾವುದಿಲ್ಲ. ಹೌದಾ? ಓಹೋ, ನಿಮ್ಮ ಯಜಮಾನ್ರು ನೀವು ಕುಡಿದ್ದ ಹಂಗೇನಾ? ಹ್ಞೂ, ಮತ್ತೆ ಹಂಗೆವೇನಾಗ ಕೂಡಿದದು, ನಾವು ಮಕ್ಕನಂಗೆ ಕೂಡಿದದು. ಓಕೆ. ಏನ್ ಮಾಡೋರು ಯಜಮಾನ್ರ ಹೆಸರೇನು? ಕರಿಯ ಈಗ ಇದಾರ ಈಗ? ಹ್ಞೂ, ಎಲ್ಲವ್ರೆ? ಮನೆಯಲ್ಲಿ. ಮತ್ತೆ ಯಜಮಾನ್ರನ್ನ ಬಿಟ್ಟು ಬಂದ್ಬಿಟ್ಟಿರ್ತಿ ಇಷ್ಟೊತ್ತಿಗೆ? ಅದೇ ನಿಂಗ ಬಂದಿರದು. ಓ, ಇಲ್ಲ ಅಂದ್ರೆ ಬಿಟ್ಟೇನ್ ಬರ್ತಾ ಇರ್ಲಿಲ್ಲ ನೀವು? ಮರಗದೆ. ಹೌದಾ? ಓಕೆ. ಹಾ, ಭಯಂಕರ ಜೋಡಿಯಪ್ಪ ನಿಮ್ದು. ಹಾ, ಮತ್ತೆ ನಂಗದು ಭಾಳ ಜೈಕರವೇ. ಹಾ, ಓಕೆ. ಅದ್ಭುತ.